ಇದು ತ್ರಿವಿಕ್ರಮ ಪಂಡಿತಾಚಾರ್ಯರ ಮನೆ. ಇದು ನಾರಾಯಣ ಪಂಡಿತಾಚಾರ್ಯರ ಸನ್ನಿಧಾನ ಇರುವಂಥದ್ದು. ಇವತ್ತು ಬೆಂಗಳೂರಿನ ಕಲ್ಲಾಪುರ ಗುರುರಾಜಾಚಾರ್ಯ ಶಿಷ್ಯರುಗಳು ತಾವೆಲ್ಲರೂ ಬಂದು ಇಲ್ಲಿ ಸುಮಧ್ವವಿಜಯ ಪಾರಾಯಣ ಮಾಡ್ತಾ ಇದ್ದಾರೆ. ನಾರಾಯಣ ಪಂಡಿತಾಚಾರ್ಯರು ಸುಮಧ್ವ ವಿಜಯವನ್ನು ಕೊಟ್ಟಂತಹ ಮಹಾನುಭಾವರು. ಅಂತಹವರ ಒಂದು ಸನ್ನಿಧಾನದಲ್ಲಿ ಇವತ್ತು ಸುಮಧ್ವವಿಜಯ ಪಾರಾಯಣ ನಡೀತಾ ಇದೆ. ಸೊ ಬೆಂಗಳೂರಿನಿಂದ ಎಲ್ಲ ಕಲ್ಲಾಪುರ ಗುರುರಾಜಾಚಾರ್ಯರ ಶಿಷ್ಯರುಗಳು ಪಾದಯಾತ್ರೆ ನಾಗರಾಜರಾವ್ ಅವರ ಒಂದು ನೇತೃತ್ವದಲ್ಲಿ ಈ ಒಂದು ಪಾರಾಯಣ ಕಾರ್ಯಕ್ರಮಗಳನ್ನೆಲ್ಲ ನಡೆಸ್ತಾ ಇದ್ದಾರೆ. ಇವತ್ತು ತ್ರಿವಿಕ್ರಮ ಪಂಡಿತಾಚಾರ್ಯರ ಒಂದು ಆರಾಧನಾ ಕಾರ್ಯಕ್ರಮ ಇದೆ. ಸೊ ಹೀಗಾಗಿ ಇವತ್ತು ಇಲ್ಲಿ ಒಂದು ಸುಮಧ್ವವಿಜಯ, ಇದು ನಾರಾಯಣ ಪಂಡಿತಾಚಾರ್ಯರು ಓಡಾಡಿದ ಜಾಗ, ತ್ರಿವಿಕ್ರಮ ಪಂಡಿತಾಚಾರ್ಯರ ಮನೆ ಇದು. ಸೊ ಇದು ಕಾವು ಮಠ ಅಥವಾ ಕಾಸರಗೋಡು ಅಂತ ಏನು ಹೇಳ್ತಾರೆ, ಆ ಕಾಸರಗೋಡಿನಿಂದ ಸುಮಾರು 4.5 ಕಿಲೋಮೀಟರ್ ಹಿಂಭಾಗದಲ್ಲಿದೆ. ಸೊ ಇದು ಅವರ ಸನ್ನಿಧಾನ. ನಾರಾಯಣ ಪಂಡಿತಾಚಾರ್ಯರಿಗೂ ಕೂಡ ಒಂದು ಪ್ರದಕ್ಷಿಣೆ. ನಾರಾಯಣ ಪಂಡಿತಾಚಾರ್ಯರ ಒಂದು ಸನ್ನಿಧಾನ. ಹೀಗೆ ಇಲ್ಲಿಯೇ ಒಂದು ಗೋಶಾಲೆ ಕೂಡ ಇದೆ. ಗಾವೋಮೇ ಮಾತರ ಸರ್ವ ಪಿತರಶ್ಚಾತು ಗೌರುಷಾಃ ಗ್ರಾಸಮುಷ್ಟಿ ಪ್ರಧಾನೇನ ಸಮಯ ವಿಷ್ಣು ಪ್ರಸಿದ್ಧತು. ಇದು ಅವರ ವಂಶಿಕರಿಗೆ ಸೇರಿದಂಥ ಮನೆ ಮತ್ತು ತೋಟ. ಸೊ ಇಲ್ಲಿ ಪಾರಾಯಣ ಕಾರ್ಯಕ್ರಮಗಳೆಲ್ಲ ನಡೀತಾ ಇದೆ. ಸೊ ಇದು ಒಂದು ನಮ್ಮೆಲ್ಲರ ಸುಕೃತ ಮತ್ತು ತ್ರಿವಿಕ್ರಮ ಪಂಡಿತಾಚಾರ್ಯರ ಒಂದು ಆರಾಧನೆ ಅಂಗವಾಗಿ, ಅವರ ಒಂದು ನೆನಪಿಗಾಗಿ ಇವತ್ತು ಇಲ್ಲಿ ನಾರಾಯಣ ಪಂಡಿತಾಚಾರ್ಯರ ಸನ್ನಿಧಾನದಲ್ಲಿ ಬೆಳಗ್ಗೆ ತ್ರಿವಿಕ್ರಮ ಪಂಡಿತಾಚಾರ್ಯರ ಸನ್ನಿಧಾನದಲ್ಲಿ ಪಂಚಾಮೃತ ಅಭಿಷೇಕಗಳೆಲ್ಲ ನಡೆದಿದೆ. ಈಗ ನಾರಾಯಣ ಪಂಡಿತಾಚಾರ್ಯರ ಒಂದು ಸನ್ನಿಧಾನದಲ್ಲಿ ಕೂಡ ಈ ಒಂದು ದಿವ್ಯವಾದ ಒಂದು ಕಾರ್ಯಕ್ರಮ ಆಯೋಜಿಸಿದೆ. ಪಾರಾಯಣಗಳು ತಾವು ಕೂಡ ಧನ್ಯರಾಗಿದೆ.